ಐ ಆಮ್ ಸೋ ಸಾರಿ. ನಾನು ಮಾಡಿರೋ ತಪ್ಪಿಗೆ ಕ್ಷಮಿಲ್ಲ ಅಂತ ಗೊತ್ತು, ಬಟ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನೀವು ಪ್ಲೀಸ್ ಅಳ್ಬೇಡಿ. ಐ ಆಮ್ ರಿಯಲಿ ಸಾರಿ. ಇವತ್ತು ಇಲ್ಲಿಗೆ ಬರಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಹಾಸ್ಪಿಟಲ್ ಬೇಗನೆ ಹೊರಟೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಇವತ್ತು ಲೀವ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಕ್ರಿಟಿಕಲ್ ಆಪರೇಷನ್ಸ್ ನಾನೇ ಹ್ಯಾಂಡಲ್ ಮಾಡಬೇಕಾಯ್ತು. ನಿಮಗೆ ಫೋನ್ ಮಾಡಬೇಕು ಅಂದ್ಕೊಂಡೆ, ನಂಗೆ ಅಲ್ಲಿ ಫೋನ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ, ನಿಮ್ಮ ಫೋನ್ ರಿಸೀವ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಇಲ್ಲಾಂದ್ರೂ 7 ಆಪರೇಷನ್ಸ್ ಮುಗಿಸಿದ್ದೀನಿ ಇವತ್ತು. ಏನಂದ್ರೆ 7 ಆಪರೇಷನ್ಸ್ ಮಾಡಿದ್ರಾ? ಹೌದು. ಐ ಆಮ್ ರಿಯಲಿ ಸಾರಿ. ಸರ್ ಸಾಕು ನಿಲ್ಲಿಸಿ. ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಲ್ಸಲ್ಲ. ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಆಮ್ ಸಾರಿ. ಆಯಿತು, ನಾನು ಕ್ಷಮಿಸಿದ್ದೀನಿ. ಪಕ್ಕ ಪಕ್ಕ. ಜನತಾ ಕ್ಲಿನಿಕ್, ಡಾಕ್ಟರ್ ನಿಧಿ. ನಿಮ್ಮ ಕನಸಿನ ಜೊತೆ ಇವತ್ತು ನಾನು ನಿಲ್ಬೇಕಿತ್ತು ರೀ. ಐ ಆಮ್ ರಿಯಲಿ ಸಾರಿ. ಎಷ್ಟೆಲ್ಲ ಸಾರಿ ಕೇಳ್ತೀರಾ ಸರ್? ಇಟ್ಸ್ ಓಕೆ. ಏನು ಇಷ್ಟೊಂದು ಈಸಿಯಾಗಿ ಇಟ್ಸ್ ಓಕೆ ಅಂತ ಹೇಳ್ಬಿಟ್ರಿ? ನಾನೇನೋ ಕೋಪ ಮಾಡ್ಕೊಂಡಿರ್ತೀರ, ನಮ್ಮ ಜೊತೆ ಮಾತಾಡಲ್ಲ ಅಂತ ಅನ್ಕೊಂಡಿದ್ದೆ. ಅಕಸ್ಮಾತ್ ನಾನು ಸೆಟ್ ಮಾಡ್ಕೊಂಡೇ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಆಗಲೇ ಮಾಡ್ತಿದ್ನಲ್ಲ. ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಆಮ್ ಸಾರಿ. ಇಟ್ಸ್ ಓಕೆ. ನೀವು 7 ಆಪರೇಷನ್ ಮಾಡಿ ಎಷ್ಟು ಸುಸ್ತಾಗಿರುತ್ತೆ ಅಂತ ನನಗೂ ಗೊತ್ತು. ನೀವು ಈಗಲಾದರೂ ಬಂದ್ರಲ್ಲ, ನನಗೆ ಅದೇ ಖುಷಿ. ನೀವು ಅಲ್ಲಿದ್ರು ನಿಮ್ಮ ಮನಸ್ಸೆಲ್ಲ ಇಲ್ಲೇ ಇತ್ತಲ್ಲ, ಅಲ್ಲಿಗೆ ನೀವು ಇಲ್ಲಿದ್ದಂಗೆ ಲೆಕ್ಕ. ಡಾಕ್ಟರ್ ನಿಧಿ ಅಲ್ಲಲ್ಲ ರೀ, ಇಲ್ಲಿ ನೋಡ್ರಿ. ಹಾಯ್ ಕರ್ಣ ಸರ್. ಹೆಲೋ. ಏನು ಮಾಡ್ತಿದ್ರಿ? ಏನಿಲ್ಲ, ಏನೋ ಕೆಟ್ಟೋಗಿತ್ತು, ಸರಿ ಮಾಡಿಸ್ತಿದ್ದೆ. ಅಯ್ಯೋ ಸರ್, ಏನಿದು? ಕೈ ರಕ್ತ ಬರ್ತಿದೆ. ಬನ್ನಿ ಫಸ್ಟ್ ಏಡ್ ಮಾಡ್ತೀನಿ. ಇಲ್ಲ ಇಲ್ಲ, ಸ್ವಲ್ಪ ಆಗಿದೆ. ಫಸ್ಟ್ ಏಡ್ ಮಾಡೋಷ್ಟೇನಿಲ್ಲ ಬಿಡಿ. ಅವತ್ತು ಕೈಯೆಲ್ಲ ಗಾಯ ಮಾಡಿಕೊಂಡು ಇದನ್ನು ಮಾಡ್ತಿದ್ದಿದ್ದು. ನಮ್ಮ ಇಷ್ಟದ ಕೆಲಸ ಮಾಡಬೇಕಾದ್ರೆ ಅಷ್ಟು ಗಾಯ ಆಗಲಿಲ್ಲ ಅಂದರೆ ಹೇಗೆ? ಡೋಂಟ್ ವರಿ, ಐ ಆಮ್ ಸ್ಟ್ರಾಂಗ್. ನಿಮ್ಮ ಪ್ರೀತಿಗೆ ಏನು ಹೇಳಿ ಕರ್ಣ ಸರ್? ಕರ್ಗೋಗೋದಷ್ಟೇ ನನ್ನ ಕೆಲಸ. ಆ್ಯಕ್ಚುಲಿ ಇನಾಗ್ರೇಷನ್ ಮುಗಿದ ತಕ್ಷಣ ನಾನೇ ನಿಮ್ಮ ಕೈ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಐ ಮಿಸ್ಡ್ ಇಟ್. ಎನಿವೇ, ಫೈನಲಿ ಯಾರು ಇನಾಗ್ರೇಟ್ ಮಾಡಿದ್ರು? ರಮೇಶ್ ಶಂಕರ್. ಇವತ್ತು ನಾನೇನು ಅನ್ಕೊಂಡಿದ್ನೋ ಎಕ್ಸಾಕ್ಟ್ಲಿ ಹಾಗೆ ಮುಗೀತು. ಮಸ್ಟ್ ಸೇ ಅಣ್ಣ, ಪರ್ಫೆಕ್ಟ್ ಪ್ಲ್ಯಾನಿಂಗ್. ಕರ್ಣನ ಅವಸ್ಥೆನ ನೋಡಬೇಕಾಗಿತ್ತು ನೀನು. ಹಾಸ್ಪಿಟ್ಲಲ್ಲಿ ಏನು ಟೆನ್ಷನಲ್ಲಿದ್ದ ಗೊತ್ತಾ? ಒಂದು ಕಡೆ ಮುಗಿದೇ ಇರೋ ಕೆಲಸ, ಸುರಿತಾ ಇರೋ ಬೆವರು, ಹೃದಯದಲ್ಲಿ ದುಃಖ, ಇಮೋಷನ್ಸ್ ಎಲ್ಲ ಹೇಗೆ ಮಿಕ್ಸ್ ಆಗಿತ್ತು ಗೊತ್ತಾ? ವಾ, ನಿಧಿ ತಳಮಳ ಇನ್ನೂ ಡಿಫ್ರೆಂಟ್ ಆಗಿತ್ತು. ಶಬರಿ ಕಾದ ಕಾಯ್ತಾ ಇತ್ತು, ಒಂದು ಚೇಂಜ್. ಕೊನೆಗೂ ರಾಮ ಬರಲೇ ಇಲ್ಲ. ಬಿಗ್ಗೆಸ್ಟ್ ಡ್ರೀಮ್. ಕರ್ಣ ಕೈಯಲ್ಲಿ ಕ್ಲಿನಿಕ್ ಇನಾಗ್ಯುರೇಷನ್ ಆಗಬೇಕಂತ ಅಂದ್ಕೊಂಡಿದ್ಲು ಪಾಪ. ಆದರೆ ಆ ಕೆಲಸ ಮಾಡಿದ್ದು ನೀನು. ಒಂದೇ ಏಟಿಗೆ ಕರ್ಣ ನಿಧಿ ಇಬ್ಬರು ಮನಸ್ಸು ಓದರಿ ಬಿದ್ದೋಯ್ತು ಪಾಪ. ಎಷ್ಟು ನೋವಾಯ್ತೋ ಏನು. ನೋವಾ? ಇದನ್ನೆಲ್ಲ ನೋವು ಅಂತ ಯಾರಂತಾರೆ ತಾರ? ಮುಂದಿದೆ ಮಾರಿ ಹಬ್ಬ. ಮುಂದಿನ ಮಾರಿ ಹಬ್ಬ ಏನ್ ಗೊತ್ತಾ? ನಿಧಿ ಮದುವೆ. ಕರ್ಣನ ಕಣ್ಣೆದುರಿಗೇನೆ ಅವಳ ಮದುವೆ ಬೇರೆಯವ್ರ ಜೊತೆ ಆಗುತ್ತೆ. ಒಂದು ಬೀಜನ ಬಿತ್ತುತ್ತೀನಿ, ಆ ಬೀಜ ಮೊಳಕೆ ಹೊಡೆದು ಚಿಗುರೋ ಟೈಮ್ಗೆ ಮೊಳಕೆನ ಚಿವುಟ್ ಹಾಕ್ಬಿಡ್ತೀನಿ. ಇನ್ನೂ ಒಂದು ಬೀಜ ಬಿತ್ತುತ್ತೀನಿ, ನಿತ್ಯಾಗೆ ಕಣ್ಣನ ಮೇಲೆ ಪ್ರೀತಿ ಹುಟ್ಟಬೇಕು, ಅರಳಬೇಕು, ಅಗಾಧವಾಗಿ ಬೆಳಿಬೇಕು, ಇಬ್ಬರು ತುಂಬ ಹತ್ತಿರ ಆಗಬೇಕು.
ಅವರಿಬ್ಬರನ್ನು ನೋಡ್ತಾ ಇದ್ರೆ ಮೇಡ್ ಫಾರ್ ಈಚ್ ಅದರ್ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ಎಲ್ಲಾನು ಪರ್ಫೆಕ್ಟ್ ಅನಿಸ್ತಿರೋವಾಗ ಆ ಮೊಳಕೆನೂ ಕಾಲಲ್ಲೇ ತುಳಿದು ಫಸ್ಟ್ ಹಾಕ್ಬಿಡ್ತೀನಿ. ನಿತ್ಯ ಕಾಣೋ ಕನಸು ಮುರಿದು ಬಿದ್ದು ನಿತ್ಯ ಕರ್ಣ ಬೇರೆ ಆಗಬೇಕು. ಸಂಬಂಧ ಅನ್ನೋದು ಭರವಸೆ ಮೇಲೆ ನಿಂತಿದೆ. ಆದರೆ ಅದೇ ಮುರಿದಾಗ ತುಂಬ ನೋವಾಗುತ್ತೆ. ಬ್ರಿಲಿಯಂಟ್ ಅಣ್ಣ. ಆ ಕರ್ಣನಿಗೆ ನನ್ನ ವಿರುದ್ಧ ಹೋಗಿ ಏನೂ ಸಾಧಿಸೋಕ್ಕಾಗಲ್ಲ ಅಂತ ಗೊತ್ತಾಗಬೇಕು. ಅವನು ಜೀವನ ಪೂರ್ತಿ ಹೀಗೆ ನರಳ್ತಾ ಇರಬೇಕು. ಮುಂದೆ ಏನಾಗತ್ತಂತ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ.